ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಇಷ್ಟು ದಿನಗಳ ಕಾಲ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಸಿಎಂ ವರ್ಸಸ್ ಡಿಸಿಎಂ ಅನ್ನುವಂತ ಪರಿಸ್ಥಿತಿ ಇತ್ತು. ಬಟ್ ಈಗ ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಹೊಸದೊಂದು ಗೇಮ್ ಪ್ಲಾನ್ ಶುರುವಾಗಿದೆಯಂತೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ. ವರಿಷ್ಠರನ್ನ ಭೇಟಿಯಾಗಿದ್ದಾರೆ, 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಆದ್ರೆ ನಿಮಗೆಲ್ಲ ನೆನಪಿರ್ಲಿ, ಅದು ಸಿದ್ದರಾಮಯ್ಯ ಕೂಡ ಅಲ್ಲ, ಡಿ.ಕೆ. ಶಿವಕುಮಾರ್ ಕೂಡ ಅಲ್ಲ. ವರಿಷ್ಠರನ್ನ ಭೇಟಿಯಾಗಿ ಚರ್ಚೆ ಆಗಿದ್ದು 1 ಗಂಟೆಗಳ ಕಾಲ. ಹಾಗಾದ್ರೆ ಯಾರು ಭೇಟಿ ಆದ್ರು ವರಿಷ್ಠರನ್ನ? ಯಾಕೆ 1 ಗಂಟೆಗಳ ಕಾಲ ಚರ್ಚೆ ಆಯ್ತು? ಆ 1 ಗಂಟೆ ಸಭೆಯಲ್ಲಿ ಆಗಿರುವ ಬೆಳವಣಿಗೆಗಳು ಏನು? ಯಾವ ನಾಯಕರು ಹೊಸದೊಂದು ಗೇಮ್ ಪ್ಲಾನ್ ಶುರು ಮಾಡಿಕೊಂಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ? ಆ ಕುರಿತ ಇನ್ಸೈಡ್ ಮಾಹಿತಿ, ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಅಲ್ಲಿಗೆ ಸಿಎಂ ಕುರ್ಚಿಯ ಗುದ್ದಾಟ ಮತ್ತೊಂದು ಆಯಾಮವನ್ನ ತಲುಪಿದೆ. ಮತ್ತಷ್ಟು ನಾಯಕರು ಇದಕ್ಕೆ ಎಂಟ್ರಿ ಆಗ್ತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಗ್ಯಾರಂಟಿ ನ್ಯೂಸ್ ನಲ್ಲಿ. ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ನಮ್ಮಲ್ಲಿ ಮಾತ್ರ. ಯಾಕಂದ್ರೆ ಸಿಎಂ ಕುರ್ಚಿಯ ಕಾದಾಟ ಗುದ್ದಾಟ ಮತ್ತೊಂದು ಆಯಾಮ ತಲುಪಿದೆ. ಕಾಂಗ್ರೆಸ್ನಲ್ಲೇ ಕೋಲಾಹಲ ಸೃಷ್ಟಿ ಮಾಡ್ತಾ ಇದೆ ಆ ಒಂದು ಮೀಟಿಂಗ್. ಆ 1 ಗಂಟೆಯ ಮೀಟಿಂಗ್ ಸಿಎಂ ಅಲ್ಲ, ಡಿಸಿಎಂ ಕೂಡ ಅಲ್ಲ. ಮೀಟಿಂಗ್ ನಲ್ಲಿ ಇದ್ದದ್ದು ವರಿಷ್ಠರ ಜೊತೆ ಆ 4 ನಾಯಕರು ನಾಯಕತ್ವದ ನಯಾ ಗೇಮ್ ಶುರು ಮಾಡಿಕೊಂಡಿದ್ದಾರೆ ಅಂತ. ಮಲ್ಲಿಕಾರ್ಜುನ ಖರ್ಗೆಗೆ ಆ 3 ನಾಯಕರು ಹಾಗಾದ್ರೆ ಹೇಳಿದ್ದೇನು ಆ ಸಭೆಯಲ್ಲಿ? ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾದ್ರು ಯಾರು? ಅದು ಕುತೂಹಲ. ಯಾಕೆ ಕೋಲಾಹಲ ಸೃಷ್ಟಿ ಆಗುತ್ತೆ ಈ ಸುದ್ದಿಯ ನೋಡಿದ ಮೇಲೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ ಹೇಳ್ತಿದ್ದೀವಿ ಅಂದ್ರೆ, ಬೇರೆ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗುವ ಮೂಲಕ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾರೆ ಅಂತ ಅಂದ್ರೆ, ಹಂಗಾದ್ರೆ ಅವರು ಕೂಡ ಪ್ರಬಲರೇ ಆಗಿರ್ಬೇಕಲ್ವಾ? ಹಂಗಾದ್ರೆ ಅವರ ಡಿಮ್ಯಾಂಡ್ಗಳು ಏನು? ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಅವ್ರು ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು? ಹಾಗಾದ್ರೆ ಅವರು ಏನಾದ್ರೂ ಬೇಡಿಕೆ ಇಡ್ತಿದ್ದಾರ? ರಾಜ್ಯದಲ್ಲಿ ಕುರ್ಚಿ ತಿಕ್ಕಾಟ, ನಾಯಕರ ಪರದಾಟ ಶುರುವಾಗಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಜೋರಾಗುತ್ತಲೇ ಇದೆ. ಕೈ ನಾಯಕರ ಬಣ ಪಾಲಿಟಿಕ್ಸ್ ದಿನ ಕಳೆದಂತೆ.
ಗ್ಯಾರಂಟಿ ನ್ಯೂಸ್ ನಲ್ಲಿ ಪೊಲಿಟಿಕಲ್ಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯದಲ್ಲಿ ಕುರ್ಚಿ ತಿಕ್ಕಾಟ, ನಾಯಕರ ಪರದಾಟ ಮುಂದುವರಿತಾ ಇದೆ. ಈ ಹೊತ್ತಲ್ಲೇ ಹೊಸದೊಂದು ಪ್ಲಾನ್ ಬೇರೆ ನಾಯಕರಿಂದ ಜೋರಾಗುತ್ತಲೇ ಇದೆ. ಕೈ ನಾಯಕರ ಬಣ ಪಾಲಿಟಿಕ್ಸ್ ಕಾಂಗ್ರೆಸ್ ಪಾಳ್ಯದಲ್ಲಿ. ಹಂಗಾಗಿ ಪವರ್ ವಿಷಯ ಅಂತ ಬಂದಾಗ ಇಬ್ಬಾಗ ಆಗ್ಬಿಡುತ್ತಾ ಕಾಂಗ್ರೆಸ್ ಪಾಳ್ಯದಲ್ಲಿ. ಈ ಬಣ ಪಾಲಿಟಿಕ್ಸ್ ಅಷ್ಟು ತಾರಕಕ್ಕೇರ್ತಾ ಇದೆ ಅಂತ ದಿನೇ ದಿನೇ ನೆಚ್ಚಿನ ನಾಯಕನ ಪರ ಬ್ಯಾಟಿಂಗ್ ಸೀನಿಯರ್ಸ್ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾರಂತೆ. ಏನಾಗಬಹುದು ಅಂತ. ಹೈಕಮಾಂಡ್ ಪ್ರವೇಶ ಮಾಡದಿದ್ರೆ ಎಲ್ಲ ಕೂಡ ಚಿತ್ ಆಗಬಹುದು ಅನ್ನುವಂತ ಸನ್ನಿವೇಶ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ. ಖರ್ಗೆ ಜೊತೆ ಪರಮೇಶ್ವರ್, ಮುನಿಯಪ್ಪ, ಎಚ್.ಕೆ. ಪಾಟೀಲ್ ಭೇಟಿಯಾಗಿದ್ದಾರೆ. ಹಾಗಾದ್ರೆ ಮಾತಾಡಿದ್ದೇನು? ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಪ್ರಮುಖವಾಗಿ ಮೂವರು ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಅಂದ್ರೆ ನಾನು ಆರಂಭದಲ್ಲೇ ಹೇಳದ್ನಲ್ಲ, 3 ಜನ ನಾಯಕರು ಕೂಡ ಅಷ್ಟೇ ಪವರ್ಫುಲ್, ಅಷ್ಟೇ ಪ್ರಬಲ ವ್ಯಕ್ತಿಗಳು. ಹಂಗಾಗಿ ಅವರನ್ನ ಭೇಟಿಯಾಗಿದ್ದಾರೆ ಅನ್ನೋದು ಕುತೂಹಲ. ಏನ್ ಚರ್ಚೆ ಆಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ರಾಜ್ಯದಲ್ಲಿ ಪಕ್ಷ ಕಟ್ಟೋಕೆ ಎಲ್ಲರೂ ಮುಖ್ಯ ಅನ್ನುವಂತಹ ವಿಚಾರವನ್ನ ಎಚ್.ಕೆ. ಪಾಟೀಲ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಎಚ್.ಕೆ. ಪಾಟೀಲ್ ಅವರು ಏನೆಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅದನ್ನ ಗಮನಿಸ್ತಾ ಹೋಗೋಣ. ಒಬ್ಬರೋ ಇಬ್ಬರಿಂದ ಪಕ್ಷ ಅಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ರೆ ಮಾತ್ರ ಪಕ್ಷ ಉಳಿಸಿ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಯಾರೋ ಸಿದ್ದರಾಮಯ್ಯನವ್ರು ಮಾತ್ರ ಕಾರಣ, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮಾತ್ರ ಕಾರಣ, ಅವರೇ ಅನಿವಾರ್ಯ ಅಂತ ಹೇಳಬೇಡಿ. ಉಳಿದವರು ಕೂಡ ಕೆಲಸ ಮಾಡ್ತಿದ್ದಾರೆ ಪಕ್ಷಕ್ಕಾಗಿ. ರಾಜ್ಯದಾದ್ಯಂತ ಪಕ್ಷಕ್ಕಾಗಿ ಸಾಮಾನ್ಯ ಕಾರ್ಯಕರ್ತರು ಕೂಡ ಶ್ರಮ ಪಡ್ತಿದ್ದಾರೆ, ಕಷ್ಟ ಪಡ್ತಿದ್ದಾರೆ. ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡಬೇಕಾಗುತ್ತೆ ಅನ್ನುವಂತಹ ವಿಚಾರಗಳನ್ನ ಎಚ್.ಕೆ. ಪಾಟೀಲ್ ಅವರು ಪ್ರಸ್ತಾಪ ಮಾಡಿದ್ದಾರಂತೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರ್ಲಿ, ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲಿಂದ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಗೊಂದಲಗಳು ಸೃಷ್ಟಿಯಾಗಿದೋ ಆ ಎಫೆಕ್ಟ್ ಕಾರ್ಯಕರ್ತರ ಮೇಲೂ ಕೂಡ ಆಗುತ್ತೆ. ತಳಮಟ್ಟದ ಕಾರ್ಯಕರ್ತರು ಪಾಪ ಪಕ್ಷ ಸಂಘಟನೆಗಾಗಿ ಕೆಲಸ ಮಾಡಿದವರು, ಶ್ರಮ ಪಟ್ಟವರು, ಅವರಿಗೆ ಗೊಂದಲ ಸೃಷ್ಟಿಯಾಗಿದೆ. ಯಾರು ನಮ್ಮ ನಾಯಕ, ಯಾರು ಸಿಎಂ ಕುರ್ಚಿಯಲ್ಲಿ ಕೂತ್ಕೊಳ್ತಾರೆ ಅಂತ. ದಯವಿಟ್ಟು ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ಅಂತ. ರಾಜ್ಯದಲ್ಲಿ 2 ಬಣಗಳ ನಡುವಿನ ಪೈಪೋಟಿ ತಾರಕಕ್ಕೇರ್ತಾ ಇದೆ ದಿನೇ ದಿನೇ. ಈ ವಿಚಾರವನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಿದಾರಂತೆ. ಕಾಂಗ್ರೆಸ್ ಪಾಳ್ಯದಲ್ಲಿ 2 ಬಣ ಆಗಿದೆ. ದಿನ ಬೆಳಗಾದ್ರೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಪೈಪೋಟಿ, ಗೊಂದಲದ ಹೇಳಿಕೆಗಳು ಮತ್ತೆ ಕೇಳಿಸ್ಕೊಳ್ತಾ ಇರೋದ್ರಿಂದ ಒಂದ್ ರೀತಿ ಬಣ ಪಾಲಿಟಿಕ್ಸ್ ದಿನ ಕಳೆದಂತೆ ತಾರಕಕ್ಕೇರ್ತಾ ಇದೆ. ಆರಂಭದಲ್ಲಿ ಇದನ್ನ ಶಮನ ಮಾಡಬೇಕಾದಂತ ಅನಿವಾರ್ಯತೆ ಪಕ್ಷಕ್ಕೆ ಇದೆ ಅನ್ನುವಂತಹ ವಿಚಾರವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಉಲ್ಲೇಖ ಮಾಡಿದಾರಂತೆ. ಇದೇ ರೀತಿ ಮುಂದುವರೆದು ಬಿಟ್ರೆ ಪಕ್ಷಕ್ಕೆ ಸಮಸ್ಯೆ ಆಗಬಹುದು. ಪಕ್ಷದಲ್ಲಿ ಗೊಂದಲದ ವಾತಾವರಣ ಇದೆ, ಅದು ಬಗೆಹರಿಯದೆ ಹೋದ್ರೆ ಸಮಸ್ಯೆ ಆಗಬಹುದು ಅಂತ ಪರಮೇಶ್ವರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸ್ವಲ್ಪ ದಿನ ಬಂದು ಬಿಡುತ್ತೆ, ಅದ್ರ ಮೇಲೆ ಇಂಪ್ಯಾಕ್ಟ್ ಆಗಬಹುದು. ಹಂಗಾಗಿ ದಯವಿಟ್ಟು ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡಿ ಅನ್ನೋ ರೀತಿಯಲ್ಲಿ ಪರಮೇಶ್ವರ್ ಅವರು ಕೂಡ ಈ ಸಭೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಹೈಕಮಾಂಡ್ ಮಧ್ಯೆ ಪ್ರವೇಶವನ್ನ ಈ ಕೂಡಲೇ ಮಾಡದೆ ಹೋದ್ರೆ ಸಮಸ್ಯೆ ತಾರಕಕ್ಕೇರುತ್ತೆ ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. ಇದ್ರ ಜೊತೆಗೆ ಕೆ.ಎಚ್. ಮುನಿಯಪ್ಪ ಅವರು ಕೂಡ ಭಾಗಿಯಾಗಿದ್ರಲ್ಲ, ಹಾಗಾದ್ರೆ ಅವರ ವರ್ಷನ್ ಏನಾಗಿತ್ತು? ಹಿರಿಯ ಸಚಿವರ ಅಭಿಪ್ರಾಯದ ಮೇಲೆ ಒಂದಷ್ಟು ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ನಿರ್ಧಾರಗಳನ್ನ ಕೈಗೊಳ್ಳಿ ಅನ್ನುವಂತಹ ವಿಚಾರವನ್ನ ಕೆ.ಎಚ್. ಮುನಿಯಪ್ಪ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರಂತೆ. ತಡ ಮಾಡದೆ ಮಧ್ಯೆ ಪ್ರವೇಶ ಮಾಡಬೇಕು ಕಾಂಗ್ರೆಸ್ನ ಹೈಕಮಾಂಡ್. ತಡ ಮಾಡಿದ್ರೆ ಪಕ್ಷದಲ್ಲಿ ಗೊಂದಲಗಳು ಮುಂದುವರಿಯುತ್ತೆ, ಬಣ ರಾಜಕೀಯ ಜಾಸ್ತಿ ಆಗುತ್ತೆ, ಇದರಿಂದ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಕೆ.ಎಚ್. ಮುನಿಯಪ್ಪ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಂತ. ದೆಹಲಿಗೆ ಹಿರಿಯ ಸಚಿವರನ್ನ ಕರೆದು ಅಭಿಪ್ರಾಯವನ್ನ ದಯವಿಟ್ಟು ಸಂಗ್ರಹಿಸಿ, ಯಾರ್ಯಾರ ಅಭಿಪ್ರಾಯ ಏನು ಅನ್ನೋದನ್ನ ತಿಳ್ಕೊಂಡು ನಂತರದಲ್ಲಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಯಾರನ್ನ ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ನಿರ್ಲಕ್ಷ್ಯ ಮಾಡಬೇಡಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸೊ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳೋಕು ಮುನ್ನ ಹಿರಿಯ ಸಚಿವರ ಅಭಿಪ್ರಾಯ ತೆಗೆದುಕೊಳ್ಳಬೇಕು, ಅವರ ವರ್ಷನ್ ಏನು ಅನ್ನೋದನ್ನ ಕೇಳಿಸ್ಕೊಳ್ಬೇಕು. ಆ ನಂತರ ನಿರ್ಧಾರ ತೆಗೆದುಕೊಂಡ್ರೆ ಪಕ್ಷಕ್ಕೂ ಡ್ಯಾಮೇಜ್ ಆಗಲ್ಲ, ಯಾರಿಗೂ ಕೂಡ ಅಸಮಾಧಾನ ಇರಲ್ಲ ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡಿದಾರಂತೆ. ಈ ಎಲ್ಲಾ ವಿಚಾರಗಳನ್ನ ಕೇಳಿಸ್ಕೊಂಡ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರ ರಿಯಾಕ್ಷನ್ ಏನು? ನಾನು ಎಲ್ಲವನ್ನ ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀನಿ. ಏನ್ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬೆಳವಣಿಗೆ ಆಗ್ತಾ ಇದೆಯಲ್ಲ, ಅಷ್ಟು ವಿಚಾರಗಳನ್ನ ವರಿಷ್ಠರ ಗಮನಕ್ಕೆ ತರುವಂತಹ ಪ್ರಯತ್ನ ಆಲ್ರೆಡಿ ನಾನು ಮಾಡಿದ್ದೀನಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಭೆಯಲ್ಲಿ ಹೇಳಿದ್ದಾರಂತೆ. ಹಂಗಾಗಿ ಈಗಿರುವಂತಹ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಮೊನ್ನೆ ತಾನೇ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದ್ದೇನೆ ಅನ್ನುವಂತಹ ವಿಚಾರವನ್ನ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರಂತೆ. ಗೊಂದಲ ಬೇಡ, ಒಗ್ಗಟ್ಟಾಗಿರಿ ಅನ್ನುವಂತಹ ಸಂದೇಶ ಕೊಟ್ಟ ಬಳಿಕ ಒಗ್ಗಟ್ಟಾಗಿದ್ದಾರೆ ಅಂತ ಅವರು ಭಾವಿಸಿರಬಹುದು. ಆದ್ರೆ ಗೊಂದಲ ಈಗಲೂ ಕೂಡ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರಿತಾ ಇದೆ. ಮಾಧ್ಯಮಗಳ ಮೂಲಕವೇ ಸ್ಪಷ್ಟ ಸಂದೇಶವನ್ನ ಕಳಿಸಿದ್ದೀನಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಭೆಯಲ್ಲಿ ಹೇಳಿದ್ದಾರಂತೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಬಹುದು,
ಯಾವ ಗೊಂದಲಗಳಿಲ್ಲ, ಒಗ್ಗಟ್ಟಾಗಿದ್ದಾರೆ ಅಂತ. ಬಟ್ ಹಂಗಿಲ್ಲ ಪರಿಸ್ಥಿತಿ. ರಾಹುಲ್ ಜಿ ಫಾರಿನ್ ಇಂದ ಬರ್ತಿದ್ದಂತೆ ಮತ್ತೆ ಇದ್ರ ಬಗ್ಗೆ ಮಾತಾಡ್ತೀನಿ, ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರಂತೆ. ಇದು 1 ಗಂಟೆಗಳ ಕಾಲ ಅಷ್ಟು ನಾಯಕರ ಮಧ್ಯೆ ಆಗಿರುವಂತಹ ಚರ್ಚೆಯ ವಿಚಾರಗಳು. ಸೊ ಇದು ಮತ್ಯಾವ ಹಂತ ತಲುಪುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಹೊರತುಪಡಿಸಿ ಈ ಮೂವರು ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಅಂದ್ರೆ ಏನಿದ್ರ ಅರ್ಥ? ಯಾವ ಸಂದೇಶ ಕೊಡ್ತಿದ್ದಾರೆ? ಜಸ್ಟ್ ಇಬ್ಬರೇ ಅನಿವಾರ್ಯ ಅಲ್ಲ, ಪಕ್ಷಕ್ಕೆ ನಾವು ಇದ್ದೀವಿ ಅನ್ನೋ ತೋರಿಸೋ ಪ್ರಯತ್ನಗಳಾಗ್ತಾ ಇದೆಯಾ ಹೇಗೆ? ಶ್ರುತಿ, ಕಳೆದ 2 ದಿನಗಳಿಂದಲೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಲ್ಲಿ ಠಿಕಾಣಿ ಹಾಕಿದ್ದಾರೆ. ಈ ನಡುವೆ ರಾಜ್ಯದಲ್ಲಿ ನಾಯಕತ್ವ ಗೊಂದಲ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಬಣ ಪಾಲಿಟಿಕ್ಸ್ ಗುರುತಿಸಿಕೊಂಡಿರುವಂತಹ ಹಲವು ಶಾಸಕರು ಬೇರೆ ಬೇರೆ ರೀತಿಯಾದಂತಹ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರಾ, ಇಲ್ಲ ಡಿ.ಸಿ.ಎಂ ಇಲ್ಲ ಮತ್ತೊಬ್ಬರಿಗೆ ಯಾರಿಗಾದ್ರೂ ಅವಕಾಶ ಸಿಗುತ್ತಾ ಅನ್ನುವಂತ ಒಂದು ಚರ್ಚೆ ಸದಾ ಜೀವಂತವಾಗಿಡುವಂತಹ ಕೆಲಸವನ್ನ ಕೆಲ ನಾಯಕರುಗಳು ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲೇ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಹಲವು ಹಿರಿಯ ಸಚಿವರುಗಳು ಭೇಟಿ ಮಾಡಿದ್ರು. ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡುತ್ತಲೇ ಎಲ್ಲಾ ವಿಚಾರಗಳನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಗಮನಕ್ಕೆ ತಂದಿರುವಂತದ್ದು. ಒಂದು ವೇಳೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಇದೇ ರೀತಿಯಾದಂತಹ ಒಂದು ಬಣ ಪಾಲಿಟಿಕ್ಸ್ ಮುಂದುವರೆದಿದ್ದೆ ಆದ್ರೆ ಮುಂದೆ ಬರ್ತಾ ಇರುವಂತಹ ಹಲವು ಚುನಾವಣೆಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಹೀಗಾಗಿ ಕೇವಲ ನೀವು ಇಬ್ಬರ ಅಭಿಪ್ರಾಯವನ್ನ ಕೇಳ್ಕೊಂಡು ಮುಂದುವರಿಯುವುದು ಸೂಕ್ತ ಅಲ್ಲ ಅನ್ನುವಂತಹ ಒಂದು ಖಡಕ್ ಆದಂತಹ ಒಂದು ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಇಟ್ಟಿದ್ದಾರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 136 ಸ್ಥಾನ ಗೆಲ್ಲೋದಕ್ಕೆ ಕೇವಲ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅಷ್ಟೇ ಕಾರಣವಲ್ಲ, ಇಡೀ ಕಾರ್ಯಕರ್ತರ ತಂಡ ಕಾರಣ ಇದೆ. ಈಗ ಹಲವು ಹಿರಿಯ ನಾಯಕರು ಕೂಡ ತಿಳಿದಿದ್ದಾರೆ. ಹೀಗಾಗಿ ಈಗ ಇರುವಂತಹ ಪರಿಸ್ಥಿತಿಯನ್ನ ತಿಳಿಗೊಳಿಸದೇ ಇದ್ರೆ ಪಕ್ಷದ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು ಆಗ್ತವೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ನೀವು ಕಾಂಗ್ರೆಸ್ ಹೈಕಮಾಂಡ್ ಕೇವಲ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ಬರನ್ನ ಕರೆಸಿ ಕೂತು ಮಾತನಾಡಿದ್ರೆ ಈ ಸಮಸ್ಯೆ ಸರಿ ಹೋಗೋದಿಲ್ಲ. ಎಲ್ಲಾ ಹಿರಿಯ ಸಚಿವಗಳನ್ನ ದೆಹಲಿಗೆ ಕರೆಸ್ಕೊಳ್ಬೇಕು, ಹಿರಿಯ ಸಚಿವಗಳ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ಬೇಕು. ತದ ಬಳಿಕ ನೀವು ಮುಂದುವರಿಬೇಕು. ಒಂದ್ ವೇಳೆ ಆ ರೀತಿ ಮಾಡದೇ ಇದ್ರೆ ಮತ್ತೆ ನೀವು ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಂಡಾಗ ಅದಕ್ಕೆ ಬಹಿರಂಗವಾಗಿ ಆಕ್ಷೇಪ ಮತ್ತೆ ಅಸಮಾಧಾನಗಳನ್ನ ಕೆಲ ನಾಯಕರುಗಳು ವ್ಯಕ್ತಪಡಿಸಬಹುದು ಅನ್ನುವಂತ ಒಂದು ಅಭಿಪ್ರಾಯವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಇಟ್ಟಿರುವಂತದ್ದು. ಅದರಲ್ಲಿ ಎಚ್.ಕೆ. ಪಾಟೀಲ್ ಅವರಾಗಿರ್ಬೋದು, ಪರಮೇಶ್ವರ್ ಅವರಾಗಿರ್ಬೋದು, ಕೆ.ಎಚ್. ಮುನಿಯಪ್ಪ ಆಗಿರ್ಬೋದು, ಹಲವು ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದಾಗ ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಈಗ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅಷ್ಟೇ ನಿಮಗೆ ಸೀಮಿತ ಅಲ್ಲ, ಇಡೀ ರಾಜ್ಯದಲ್ಲಿರುವಂತಹ ಹಲವು ಹಿರಿಯ ನಾಯಕರು ಕೂಡ ಅವರ ಅಭಿಪ್ರಾಯಕ್ಕೂ ಕೂಡ ಮನ್ನಣೆ ಕೊಡಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡಿರುವಂತದ್ದು. ಹೀಗಾಗಿ ಇದನ್ನ ಎಷ್ಟು ಗಂಭೀರವಾಗಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಯಾರೆಲ್ಲ ಇಂತ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೋ ಅವರ ಅಭಿಪ್ರಾಯಗಳನ್ನ ಕೇಳಿಸ್ಕೊಂಡಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂದಿನ ದಿನಗಳಲ್ಲಿ ಈ ಎಲ್ಲಾ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ತೀವಿ ಅನ್ನುವಂಥದ್ದು. ಸದ್ಯಕ್ಕೆ ನಾಯಕತ್ವ ಗೊಂದಲ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಅಲ್ಲಿ ಸಮಸ್ಯೆಗಳಿದಾವೆ ಬಿಟ್ರೆ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ಅಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ತಿಲ್ಲ ಅನ್ನುವಂತ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.